Terima kasih.
जय
ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಹೆಸರು ಉದಯ್ ಭೂವಿ ಅಂತೇಳಿ. ಇಲ್ಲಿ ಇವತ್ತು ನಮ್ಮ ಹನುಮಾನ್ ಜಯಂತಿಯ ನಿಮಿತ್ತ ಇವತ್ತಿನ ಇಲ್ಲಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಪ್ರಾರಂಭಿಸಿದ್ದೇವೆ. ಅದೇ ರೀತಿ ಪೂಜೆಯೂ ಆಗಿದೆ, ಅನ್ನ ಸಂತರ್ಪಣೆಯೂ ಸಹ ಇಲ್ಲಿ ನಡೀತಾ ಇದೆ. ಇದು ನಮ್ಮ ಅಂದರೆ ಇಲ್ಲಿ ಇದು ಸಿರವಾಡದ ಜಾಂಬಾ, ಇದು ಒಂದು ಪ್ರವಾಸಿ ಸ್ಥಾನ. ಅದರಂತೆ ಇಲ್ಲಿ ನಮ್ಮ ಪೂರ್ವಜರು ಅಂದರೆ ಸುಮಾರು ಒಂದು 200-225 ವರ್ಷಗಳ ಹಿಂದೆ ಇಲ್ಲಿ ರಾಮನವಮಿ ಅಂದರೆ ಈ ಹನುಮಾನ ಜಯಂತಿಗಿಂತ ಮೊದಲೇ 8 ದಿವಸ ಮೊದಲೇ ಅವರು ಇಲ್ಲಿ ಬರ್ತಾಯಿದ್ರು. ಬಂದು ಈ ದೇವಸ್ಥಾನ ಇಲ್ಲಿದೆ, ಅದರ ಕೆಳಗಡೆ ಒಂದು ಕಟ್ಟೆ ಇದೆ. ಆ ಕಟ್ಟೆ ಹತ್ರ ಬಂದು ಕೂತ್ಕೊಂಡು ರಾಮನವಮಿಯಿಂದ ಭಜನೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಏನು ಒಂದು ಸಲ ಭಜನೆ ಸ್ಟಾರ್ಟ್ ಮಾಡೋದು ಪೂರ್ತಿ 8 ದಿವಸ ತನಕ ಹನುಮಾನ ಜಯಂತಿ ದಿವಸ ತನಕ ಭಜನೆಯನ್ನು ಮಾಡಿ ಇಲ್ಲಿ ಒಂದು ಉತ್ಸವವನ್ನು ಮಾಡ್ತಾಯಿದ್ರು. ಯಾಕಂದರೆ ಆವಾಗ ದಟ್ಟವಾದ ಕಾಡಂತೆ. ಯಾಕಂದರೆ ನಮಗದು ಅದ್ರ ಬಗ್ಗೆ ನಮ್ಗೆ ಎಷ್ಟು ಇದಿಲ್ಲ. ಯಾಕಂದ್ರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ಅವರು ಬರಬೇಕಾದ್ರೆ ಕತ್ತಿ ಅಂದರೆ ಕೊಡಿಲಿ ತಗೊಂಡು ಗಿಡವನ್ನು ಕಡಿದು ಬಂದ್ಕೊಂಡು ಇಲ್ಲಿ ಅವರು ಭಜನೆ ಮಾಡಿ, ಅಂದರೆ ಆವಾಗ ಪ್ರಾಣಿಗಳ ಈ ಭೀತಿನೂ ಬಹಳ ಇತ್ತು. ಆದರೂ ಸಹ ಅವರು ಯಾವುದಕ್ಕೆ ಅಂಜದೆ ಇಲ್ಲಿ ಬಂದು 8 ದಿವಸ ಕೂತ್ಕೊಂಡು ಇಲ್ಲಿಯೇ ಊಟ ಮಾಡಿ 8 ದಿವಸ ತನಕ ಇಲ್ಲಿ ಭಜನೆ ಮಾಡಿಕೊಂಡು ಅವರು ಮಾಡ್ತಾಯಿದ್ರು. ಅದೇ ರೀತಿ ನಾವು ಹೀಗೆ ಮಾಡ್ತಾ 1989ರಲ್ಲಿ ಅಂದರೆ ಈಗ ನಮ್ಮ ಪೀಳಿಗೆ ಬಂದಾಗ ನಾವು ಒಂದು ಯೋಜನೆಯನ್ನು ಮಾಡಿದ್ವಿ. ಅಂದರೆ ನಾವು ಪ್ರತಿ ವರ್ಷ ಇಲ್ಲಿ ಬಂದ್ಕೊಂಡು ನಾವು ಈ ಸಣ್ಣ ರೀತಿಯಲ್ಲಿ ಮಾಡೋಕ್ಕಿಂತ, ಯಾಕಂದರೆ ಜನ ಏನಾಯಿತು ಮೊದಲಿಗಿಂತ ಜನನೂ ಜಾಸ್ತಿ ಆಗ್ತಾ ಉಳಿದ್ರು. ಜಾಸ್ತಿ ಜನ ಬಂದಾಗ ನಮಗೆ ಜಾಗ ಇರಲಿಲ್ಲ. ಆದರೆ ಅದರಂತೆ ನಾವು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗ ಇದು, ಆದರೂ ಸಹ ನಾವು ಇಲ್ಲಿ ಎಲ್ಲರೂ ಕೂಡಿ ಒಂದು ಒಮ್ಮತದಿಂದ ಒಂದು ದೇವಸ್ಥಾನ 1991ರಲ್ಲಿ ಈ ದೇವಸ್ಥಾನ ನಾವು ಈಗ ಕಟ್ಟಿದ್ವಿ. ಅದೇ ರೀತಿ ಕಟ್ಟಿದ ಮೇಲೆ ಈಗ ಮೊದಲೇ ಗುಡಿ ಕಟ್ಟಿದ್ವಿ. ಆ ಗುಡಿ ಕಟ್ಟಿದ ಮೇಲೆ ಈ ದೇವಸ್ಥಾನ ಕಟ್ಟಿದ್ವಿ. ದೇವಸ್ಥಾನ ಕಟ್ಟಿದ ಮೇಲೆ ಎಲ್ಲ ಕಡೆ ಕಂಪೌಂಡ್ ಹಾಕಿದ್ಮೇಲೆ ಇಲ್ಲಿ ಜನರಿಗೆ ಬರಲಿಕ್ಕೆ ಇರಲಿಕ್ಕೆ ವ್ಯವಸ್ಥೆಯನ್ನು ಸಹ ನಾವು ಇಲ್ಲಿ ಮಾಡಿದ್ವಿ. ಅದೇ ರೀತಿ ಹೀಗೆ ಪ್ರತಿ ವರ್ಷವೂ ಈಗೊಂದು 30-32 ವರ್ಷ ಆಯಿತು. ಇದೇ ರೀತಿ ಪ್ರತಿ ವರ್ಷಕ್ಕೆ ನಮ್ಮ ನಡೀತಾನೇ ಇದೆ. ಯಾಕಂದರೆ ಜನರು ಜಾಸ್ತಿ ಬರ್ತಾಯಿದ್ದಾರೆ. ಯಾಕಂದರೆ ನಾವೇನು ಮಾಡ್ತಿದ್ವಿ, ಮತ್ತು ನಮ್ಮ ಭೋವಿ ಸಮಾಜದವರು ಮಾತ್ರ ಬರ್ತಾಯಿದ್ವಿ. ಒಂದು 100-125 ಜನ, ಅಷ್ಟಕ್ಕಿಂತ ಜಾಸ್ತಿ ಆಗೋದಿಲ್ಲ ಆಗಿದ್ರು. ಈಗ ಒಂದು 30-32 ವರ್ಷದಿಂದ ಜನರು ಈಗ ಆದಷ್ಟು ಜನಸಂಖ್ಯೆಯಲ್ಲಿ ಬಂದು ಈ ದೇವರ ಅನುಗ್ರಹವನ್ನು ಪಡ್ಕೊಂಡು ಅವರಿಗೆ ಇಲ್ಲಿ ಬಂದ ಮೇಲೆ ಅವರ ಇಷ್ಟಾರ್ಥಗಳನ್ನು ಪೂರ್ತಿ ಆದ ಕಾರಣ ಅವರು ಇಲ್ಲಿ ಪ್ರತಿ ವರ್ಷ ಇಲ್ಲಿ ಬಂದ್ಕೊಂಡು ನಮಗೆ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಸೇವೆಯನ್ನು ಸಹ ಮುಂದೆ ಮತ್ತೆ ಜಾಸ್ತಿ
ಆಗುವುದಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.